ಗಂಗಾವತಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಾಸುದೇವ ಮೇಟಿ ಬಣದ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜೇಶ್ವರಿ ಸಂಘಟನಾ ಅಧ್ಯಕ್ಷರು ಅದೇ ರೀತಿ ಶೈಲ ಅಧ್ಯಕ್ಷರು ಜಿಲ್ಲಾವಾಡಿ ನೆಕ್ಸ್ಟ್ ಜಿಲ್ಲಾ ಕಾರ್ಯದರ್ಶಿಗಳು ಲಲಿತಾ ಅಂತೇಳಿ, ಅದೇ ರೀತಿ ದಿನೇಶ್ ಮಲ್ಲಾಪುರ್ ಇವರು ನವಲಿ ಹೋಬಳ ಘಟಕದ ಸದಸ್ಯ ಪದಾಧಿಕಾರಿ. ಅದೇ ರೀತಿ ಮಲ್ಲಪ್ಪ ಕೊಲ್ಲರ್, ಧನ್ಯವಾದಗಳು. ಅದೇ ರೀತಿಯಾಗಿ ಕನಕಗಿರಿ ತಾಲೂಕು ಘಟಕದ ಯೋಚನೆನೇ ಇಲ್ಲ, ಬರೀ ತಿನ್ನೋದೇ ಲೆಕ್ಕ ಹಾಕ್ತಾರೆ ಹೊರತು ಸುತ್ತ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಬಲಪಡಿಸಿದ್ದೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಇದು 2ನೇ ಸಭೆ, ಒಂದು ಮನೆ ಕೊಪ್ಪಳದಲ್ಲಿ ಮಾಡಿದ್ವಿ, ಆದಮೇಲೆ ಇಲ್ಲಿ ಗಂಗಾವತಿಯಲ್ಲಿ ಮಾಡ್ತಾಯಿದ್ವಿ. ಈಗಾಗಲೇ ಎಲ್ಲ ಜಿಲ್ಲೆಗಿಂತಲೂ ಕೂಡ ವಿಭಿನ್ನ ಜಿಲ್ಲೆ ಅಂದರೆ ಇದು ಕೊಪ್ಪಳ ಜಿಲ್ಲೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಒಂದೇ ಸ್ವಲ್ಪ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಒಗ್ಗಟ್ಟಿನಿಂದ ಒಂದು ಒಳ್ಳೆಯ ಮನೋಭಾವ ಇಟ್ಟುಕೊಂಡು ಈ ಒಂದು ರೈತ ಸಂಘಕ್ಕೆ ಬಂದು ಸೇರಿದ್ದಾರೆ. ಅದು ಭಾಳ ನನಗೆ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಈ ಜಿಲ್ಲೆ ಕೆಲವಷ್ಟು ನಮ್ಮ ಪತ್ರಿಕಾ ಮಾಧ್ಯಮದವರು ಹೇಳಿದರು, ಸಂಘಟನೆಗಳು ಬರ್ತಾವ ಮಾತಾಡ್ತಾರೆ, ಪತ್ರಿಕಾಗೋಷ್ಠಿಗೆ ಅಷ್ಟೇ ಸೀಮಿತ ಆಯಿತು ಇದೆಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಯಾರು ಇದಕ್ಕೆ ಅಪವಾದ ಆಗಬಾರ್ದು ಅಂತಕ್ಕಂಥದ್ದೇ ನನ್ನ ಭಾವನೆ. ಯಾಕಂತಂದರೆ ಈ ಶಾಲು ಇದು ಪವಿತ್ರವಾದಂಥದ್ದು. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವನ್ನೇ ರೈತ. ಆ ರೈತ ಏನು ತೊಂದರೆಗೆ ಸಿಕ್ಕಾಕೊಳ್ತಾರ ಅಂಥ ಟೈಮ್ನಲ್ಲಿ ನಾವು ಅವ್ರಿಗೆ ಬಂದದ ನನಗೆ ಬಂದದೇನು, ಆತಗ ಆಗ್ಯದ ನನಗಾಗ್ಯದೇನು, ಇವತ್ತು ಅವ್ರಿಗಾಗ್ಬೋದು ನಾಳೆ ನಮಗೆ
ಉದಾಹರಣೆಗೆ ನೀವು ತಗೊಳ್ರಿ, ಇವತ್ತು ದಿನ ಬೆಲೆ ಏರಿಕೆ ರಾಜ್ಯ ಸರ್ಕಾರದೊಳಗೆ ಮೊದಲು ಒಳ್ಳೆಣ್ಣೆ ಏರಿಸಿದ್ರು, ಆಮೇಲೆ ಹಂತ ಹಂತವಾಗಿ ಒಂದೊಂದು ಏರಿಸ್ಕೊಂತ ಹೋದ್ರು. ಈಗ ಬಸ್ ಚಾರ್ಜ್ ಫ್ರೀ ಅಂದರೂ 15% ಕೊಟ್ಟರು, ಅದು 15% ಒಮ್ಮೆಲೆ ಏರಿಸಿದ್ರು. ನಿನ್ನೆಂದ ಮೊನ್ನೆ ಮೆಟ್ರೋ 50% ಏರಿಸಿದ್ರು. ಮೊದಲೇ ನಿಮಗೆ ಬಂದಿತ್ತು, ಈಗ ನಮಗೆ ಬಂದದ, ಈಗ ನೆಕ್ಸ್ಟ್ ಇನ್ನೊಬ್ರಿಗೂ. ಯಾವುದೇ ಸರ್ಕಾರಗಳು ಬಂದಾಗ ಅವರವರ ಏನು ತಮ್ಮ ಪಕ್ಷದ ಪ್ರಣಾಳಿಕೆಗಳೇನಿರ್ತಾವ ಅದಕ್ಕೆ ಅಷ್ಟೇ ಯೋಚನೆ ಮಾಡ್ತಾರೆ, ರೈತರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಪದಾಧಿಕಾರಿಗಳು. ಎರಡನೆಯ ಪ್ರೊಫೆಸರ್ ನಂಜುಂಡಿ ಸ್ವಾಮಿ ಎನಿಸಿಕೊಂಡಂತ ನನ್ನ ವಾಸುದೇವ ಅಂತರಾತ್ಮಕ್ಕೆ ಶರಣ ಹೇಳುತ್ತಾ ಮತ್ತು ನನ್ನ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರಿಗೂ ಮತ್ತು ಕೊಪ್ಪಳ ಜಿಲ್ಲೆಯ ಮಹಾತಾಯಿಯರಿಗೂ ಮತ್ತು ನನ್ನ ಎಲ್ಲ ಈ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಇನ್ನೂ ಪತ್ರಕರ್ತರಿಗೂ ಎಲ್ಲರ ಅಂತರಾತ್ಮಕ್ಕೆ ಶರಣ ಹೇಳುತ್ತಾ, ಈಗ ನಮಗ ಗಂಗಾವತಿಯಲ್ಲಿ ಅದ್ಧೂರಿಯಾಗಿ ರೈತ ಸಂಘಟನೆ ಮಾಡ್ಬೇಕಾದ್ರೆ ಬಹಳ ಕಠಿಣ ಐತಿ. ಆದ್ರೆ ನಿಮ್ಗೆ ಹೆಂಗಾಗಿದಪ್ಪ ಅಂದ್ರೆ 100 ಲಗ್ನ ಮಾಡ್ಬೋದು. ಆದ್ರೆ ಒಂದು ಈಗೇನು ಮಾಡ್ಯಾರಲ್ಲ ನಮ್ಮ ಅಧ್ಯಕ್ಷರುಗಳು, ಒಂದು ಸಂಘಟನೆ ಕಟ್ಟಬೇಕಾದ್ರೆ ಎಷ್ಟೋ ದಿನ ಆಯ್ತು. ಈಗ 10-15 ದಿನದಲ್ಲೇ ಬಿಡು ಇಲ್ಲದೆ ಈ ಸಂಘಟನೆ ಮಾಡಿದ್ರ ಇಷ್ಟೆಲ್ಲ ಬಳಗ ಕೂಡ್ತದ ಅಂತೇಳಿ ಅವರು ಅಣಿಸಿಕೊಂಡಿದ್ರೋ ಇಲ್ಲ ಗೊತ್ತಿಲ್ಲ. ಇನ್ನೂ ತೆಳಗ ಜನ ನಮ್ಮ ರೈತರಲ್ಲಿ ಒಮ್ಮತ ಬೇಕಾದ್ರೆ ಈ ತಾಯಿಯಂದಿರ ಕಿತ್ತೂರು ಚೆನ್ನಮ್ಮನಲ್ಲಿ ಮತ್ತು ಸಂಗೊಳ್ಳಿ ರಾಯಣ್ಣರಲ್ಲಿ ನಮ್ಮ ರೈತರಲ್ಲಿ ಏನು ಹುಟ್ಟಬೇಕಪ್ಪ ಅಂದ್ರೆ ಒಂದು ಛಲ ಬೇಕು. ಛಲ ಇಚ್ಛೆಯಿಂದ ಮಾಡಬೇಕು. ನಾವು ಹಲವಾರು ವರ್ಷಗಳಿಂದ ರೈತ ಸಂಘ ಎಲ್ಲರೂ ನೀವು ನೋಡಿದ್ದೈತಿ. ರೈತ ಸಂಘ ಹೆಂಗಿದ್ರು ಹೆಂಗಿಲ್ಲ, ಪ್ರೊಫೆಸರ್ ನಂಜುಂಡಿ ಸ್ವಾಮಿ ಒಳಗ ಇದ್ದಾಗ ಹೆಂಗಿತ್ತು ರೈತ ಸಂಘ, ನಮ್ಮ ವಾಸುದೇವ ಮೇಟಿಯರ ಒಂದು ಸಂಘಟನೆ ಹಂಗಾಯ್ತು ಅಂತ ನಾ ಹೆಮ್ಮೆಯಿಂದ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ಜಿಲ್ಲೆ ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನಕ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತು ಈ ಸದ್ದ ಘಟಕದ ಪದಾಧಿಕಾರಿಗಳು ಆಗಂತ ಶಕ್ತಿ ಯಾರ ಬಳಿ ಐತಪ್ಪ ಅಂದ್ರೆ ಅದು ತಾಲೂಕಾ ಮತ್ತು ಜಿಲ್ಲೆ ಈಗ ಏನು ಬಂದಿರಲ್ಲ ನಿಮ್ಮ ಕೈಯಲ್ಲಿ ಐತಿ. ನಾವು 100 ಮಣಿನೂ ಮನಸ್ಸು ಮಾಡಿದ್ರೆ ಕಟ್ಬೋದು, ಆದ್ರೆ ರೈತ ಸಂಘ ಕಟ್ಟಬೇಕಾದ್ರೆ ಬಹಳ ತಕ್ಕಟ್ಟು ಐತಿ ಅಂತ ಹೇಳಿ ಏನು ಬಂದಿರಲ್ಲ. ನಾವು ಹೊಲದೊಳಗೆ ಬೀಜ ಬಿತ್ತಬೇಕಾದ್ರೆ ಒಳ್ಳೆ ಬೀಜನ ಬಿತ್ತೀವಿ. ಯಾಕಪ್ಪ ಅಂದ್ರೆ ಸಾನಿಗೆ ಹಿಡಿದು ಮೊದಲಿಂದ ಕೇಳಿ ಚಲೋ ಒಳ್ಳೆ ಬೀಜೋಪಚಾರ ಮಾಡ್ತಾರಲ್ಲ, ಹಂಗ ನಮ್ಮ ರಾಜ್ಯ ಅಧ್ಯಕ್ಷರು ಎಲ್ಲ ಜಿಲ್ಲಾಧ್ಯಕ್ಷರನ್ನ, ತಾಲೂಕು ಅಧ್ಯಕ್ಷರನ್ನ, ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಮಾಡಬೇಕಾದ್ರಿಂದ ಗುಣದಿಂದ ಅರ್ತಾರ. ಯಾರ ಗುಣದಿಂದ ಶ್ರೀಮಂತಿಕೆ ಐತಿ, ಯಾರು ನಮ್ಮ ಮನಸ್ಸಿನೊಳಗ ಅವರು ಒಳ್ಳೆ ಕೆಲಸ ಮಾಡ್ತಾರ, ಧೀರ ದಿಟ್ಟ ನಿರಂತರ 4 ವರ್ಷಗಳಿಂದನ ಈ ರೈತ ಸಂಘ ಮಾಡತೈತಿ. ನಮ್ಮ ಅಧ್ಯಕ್ಷರು ಒಳ್ಳೆ ಮಿಲಿಟರಿಯರ್ ಹೆಂಗ ಒಂದು ಈಗ ಆ ಬೆಳೆ ಬಂದಾಗ ಅವರು ನಾವು ಮಾರ್ಕೆಟ್ಗೆ ಮಾರಬೇಕಾದರೆ 5,665 ಈ ರೀತಿಯಾಗಿ ರೈತರಿಗೆ ಲುಕ್ಷಣೆ ಆಗುತ್ತದೆ. ಕ್ವಿಂಟಲ್ಗೆ 2,000 ರೂಪಾಯಿಯಷ್ಟು ಅವರಿಗೆ ರೈತರಿಗೆ ಹಾನಿಯಾಗುತ್ತದೆ. ಬಡವರು ಬಡವರಾಗಿ ಇರುತ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಮುಂದುವರಿಯುತ್ತಾರೆ. ಇದರಿಂದ ದಲಾಲಿಯವರು ಶ್ರೀಮಂತರಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಡ್ಲಿ ಬೆಲೆಯನ್ನ 8,000 ರೂಪಾಯಿಗೆ ಮಾಡಬೇಕು ಅಂದಾಗ ರೈತರ ಬದುಕು ಹಸನಾಗುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ರೀತಿ ಮಾಡಬೇಕನ್ನೋದನ್ನು ನಮಗೆ ಹಿರಿಯರು ಮಾರ್ಗದರ್ಶಕರಾಗಿ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗೆ ನಾವು ಹಿರಿಯರು ಹೇಳಿದಂತೆ ಈಗ ಮಾರ್ಚ್ ತಿಂಗಳಲ್ಲಿ ಇರ್ತಕ್ಕಂಥ ಬಜೆಟ್ನಲ್ಲಿ ಏನು 3ನೇ ತಾರೀಕಿಗೆ ನಾವು ಎಲ್ಲ ತಾಲೂಕು ಘಟಕಗಳಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅದನ್ನ ಸವಿಸ್ತಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ. ಏನು ನಾವು ಟ್ರೈನ್ ಮುಖಾಂತರ ಹೋಗೋದು ಅಥವಾ ಬಸ್ ಮುಖಾಂತರ ಹೋಗೋದು, ಅದು ನಾವು ಉಚಿತವಾಗಿ ಏನು ಪಾಸ್ಗಳ ಮುಖಾಂತರ ಹೋಗೋ ವ್ಯವಸ್ಥೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಏನೋ ಒಂದು ಸಲಹೆ ಕೊಡ್ತಾರೆ, ನಮಗೇನು ಕರೆ ಕೊಡ್ತಾರೆ ಆ ಒಂದು ಕರೆಯನ್ನು ತಗೊಂಡು ನಾವು ಪ್ರತಿಯೊಂದು ನಮ್ಮ ತಾಲೂಕು ಘಟಕಗಳಿಂದ ಮತ್ತು ಗ್ರಾಮ ಘಟಕಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇವತ್ತು ರೈತ ಸಂಘಟನೆ ಅಂದರೆ ಏನು, ಒಂದು ಶಕ್ತಿ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಅದು ಇವತ್ತು ನಾವು ಹಳ್ಳಿಯಲ್ಲಿ ಗರ್ಜಿಸಿದ್ರೆ ನಮ್ಮ ಕೂಗು ಕೇಳಂಗಿಲ್ಲ. ಇವತ್ತು ಬೆಂಗಳೂರು ಅಧಿವೇಶನದ ಒಂದು
ಬಜೆಟ್ ಅಧಿವೇಶನ ಮುಂದೆ ನಡೀತಕ್ಕಂಥ ಒಂದು ಬೆಂಗಳೂರಲ್ಲಿ ಇಲ್ಲಿ ವಿಧಾನಸೌಧ ಮುಂದೆ ನಾವು ಗರ್ಜಿಸಿದರೆ ನಮ್ಮ ಕೂಗು, ರೈತರ ಕೂಗು ಅವರಿಗೆ ಕೇಳಿಸುತ್ತೆ. ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ನಾವು ಏನು ರೈತರ ಸೌಲಭ್ಯಗಳನ್ನು ಸಾಕಷ್ಟು ಇವತ್ತು ಹಿರಿಯರು ಹೇಳಿದ್ರು 32 ಇಲಾಖೆಗಳಿಂದ ನಾವು ಸೌಲಭ್ಯಗಳನ್ನು ತಗೋಬೋದು ಅಂತೇಳಿ. ಇವತ್ತು ಸೌಲಭ್ಯಗಳು ಉಳ್ಳವರ ಪಾಲ ಆಗ್ತಾಯಿದೆ. ಕಟ್ಟ ಕಡೆ ಮನುಷ್ಯನಿಗೆ ಸೌಲಭ್ಯ ರೀತಿ ನಮ್ಮ ಕನಗಿರಿ ತಾಲೂಕು ಅಧ್ಯಕ್ಷರಿಗೆ ಶಿವಾನಂದ ಅಣ್ಣವರಿಗೆ ನಮ್ಮ ಎಲ್ಲ ಮಹಿಳೆಯರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡು ಸಪೋರ್ಟ್ ಮಾಡೋಂಥ ವ್ಯಕ್ತಿ ನಮ್ಮ ಶಿವಾನಂದ ಅಣ್ಣಗೂ ಸ್ವಾಗತ. ಅದೇ ರೀತಿ ನಮ್ಮ ಕುಟ್ಲೂರು ತಾಲೂಕು ಯಲಬುರ್ಗಿ ತಾಲೂಕು ಶಾಣಪ್ಪಣ್ಣವ್ರಿಗೆ ಭಾಳ ಫೋನ್ ಮಾಡಿ ಸಪೋರ್ಟ್ ಮಾಡಿ ಹೆಂಗಿರ್ಬೇಕು ಹೆಂಗಿಲ್ಲ ಅಂತೇಳಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥ ನಮ್ಮ ಶಾಣಪ್ಪಣ್ಣವ್ರಿಗೆ ಆಗಿರ್ಬೋದು. ಅದೇ ರೀತಿ ಕುಟ್ಲೂರು ಅಧ್ಯಕ್ಷರಿಗೆ ಪರಶುರಾಮ್ ಸರ್ ಅಂತ ಎಲ್ಲರಿಗೆ ಸ್ವಾಗತ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ತಪ್ಪಾಗಲಿಕ್ಕಲ್ಲ. ನಮ್ಮ ಎಲ್ಲ ಮಹಿಳಾ ಸಂಘಟನೆ ಎಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಅಂದ್ರೆ ಒಂದೇ ಅಂತಾರೆ, ಒಂದೇ ಮಾತಾಡೋಣ ಅಂತಾರೆ. ಎಲ್ಲ ನಮ್ಮ ಮಹಿಳಾ ಅಕ್ಕಂದಿರು ತಂಗಿಯಂದಿರು ಎಲ್ಲರಿಗೆ ಒಗ್ಗಟ್ಟಾಗಿ ನಾನು ಎಲ್ಲರಿಗೆ ಸ್ವಾಗತ ಮಾಡ್ತೀನಿ. ಯಾರು ಹೆಸರು ಅಂತ ಅಂತಾರಂತ ಬಯಸಬೇಡ್ರಿ. ನಮ್ಮ ರತ್ನಮ್ಮ ಆಗಿರ್ಬೋದು, ಸೌಭಾಗ್ಯ ಆಗಿರ್ಬೋದು, ಗಂಗಮ್ಮ ಆಗಿರ್ಬೋದು, ನಮ್ಮ ಅಕ್ಕಮ್ಮ ಆಗಿರ್ಬೋದು, ಸಕಂತ ಮೇಡಮ್ ಆಗಿರ್ಬೋದು, ಎಲ್ಲ ನಮ್ಮ ಒಂದ ಮನೆ ಕುಟುಂಬ. ನಮ್ಮ ಶೈಲೇಜ್ ಆಗಿರೋದು, ಲಲಿತಮ್ಮ ಆಗಿರೋದು ಎಲ್ಲ ಅವ್ರಿವ್ರ ಹೆಸರಂತ ಕರಿಬೇಡ್ರಿ. ನಮ್ಮ ಹೊಸದಾಗಿ ಕಾಶಿ ನಮ್ಮ ಅಮ್ಮರು ಹೇಳಿದರು ಭಾಳ ನಮಗೆ ಭಾರಿ ಆ ಕಡೆ ಸಂಘಟನೆ ಕಡೆ ಏನಿಲ್ಲಮ್ಮ ನಾವೆಲ್ಲ ನನ್ನಂಥ ಸಂಘಟನೆ ಮಾಡೋದಕ್ಕೆ ಎಲ್ಲೇ ಇಲ್ಲ. ಎಲ್ಲ ಸಂಘಟನೆ ನೋಡ್ಬಿಟ್ಟಿವಿ. ಎಲ್ಲ ಸಂಘಟನೆಗೆ ನಮ್ಮ ಹೆಣ್ಮಕ್ಳನ್ನ ಥರ ಕೈ ಬಿಟ್ಟಿರ್ತಾರೆ, ಸಪೋರ್ಟ್ ಮಾಡೋಲ್ಲ, ನ್ಯಾಯ ಇಲ್ಲ. ಹೌದಾ? ನಾವು ಹೌದಲ್ಲ ಅಳ್ದು ತೂಗಿ ತಕ್ಕಡಿಯಾಗಿ ತೂಗಿ ನೋಡಿ ಅಂತ ಬಂದಂತ ಆಯ್ಕೆ ಮಾಡಿದ್ದೆ ನಮ್ಮ ಇವರು ಅಂದ್ರೆ ನಂಜುಂಡಿ ಸರ್, ಆಮೇಲೆ ಎಣ್ಣೆ ಎತ್ತಿ ಅಂದ್ರೆ ನಮ್ಮ ವಾಸುದೇವ ಮೇಟಿ ಸರ್. ಹೌದಾ? ನೀವು ನಾವೆಲ್ಲ ಸೇರಿ ಎಲ್ಲ ಸಂಘಟನೆ ನಮ್ಮ ಪ್ರೊಫೆಷನ್ ಥರ ಕೈ ಬಿಡ್ತಾರೆ. ಹೌದಾ? ನಮಗೆ ಹೆಮ್ಮೆ ಗೌರವ ಎಲ್ಲಿ ಗೌರವ ಸಿಗುತ್ತಂದ್ರೆ ಅಲ್ಲಿರ್ಬೇಕು ಮಹಿಳೆಯರು. ಹೌದಾ? ನೀವು ನನ್ನ ಕೂಗಿಗೆ ಒಗ್ಗಟ್ಟು ಬಂದಂಥ ಎಲ್ಲ ಮಹಿಳೆಯರು ಹೆಣ್ಮಕ್ಳಿಗೆ ಏನು ಬೇಕು ಗೌರವ ಬೇಕು. ಹೌದಾ? ಏನು ಪ್ರಕಾರ ರೂಪಾಯಿ ಆಸೆ ಪಡೋಲ್ಲ ಜನ. ಈಗ ರೈತರ ಮಹಿಳೆಯಾಗಿ ನಾವು ಚೌಟ್ ಇಟ್ಕನಾರ ಎಗ್ಲ ಮೇಲೆ ಶಾಲೆ ಹಾಕ್ಯಂಡು ನಾವು ಚಿತ್ರಾಣಿ ಚೆನ್ನಮ್ಮ ಅಂತ ಕೈಗೆ ಎಗ್ಲ ಮೇಲೆ ಶಾಲೆ ಹಾಕ್ಯಂಡು ನಿಂತ್ಕನಲ್ರಿ. ಬಡವರಿಗೆ ಯಾರಿಗೆ ಆಗಿಲ್ಲ, ರೈತರಿಗೆ ಏನೇ ಕಷ್ಟ ಇರಲಿ ಅವ್ರಿಗೆ ಏನು ಅನ್ಯಾಯ ಆಗುತ್ತೋ ಅಲ್ಲಿ ಹೋಗಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ವ್ಯವಸ್ಥೆ ಮಾಡ್ಕೊಂಡ್ರಿ. ನಾವೆಲ್ಲರೂ ಹೆಣ್ಮಕ್ಳು ಒಗ್ಗಟ್ಟಾಗಿ ನ್ಯಾಯ ಕೊಡ್ಸೋಣ, ಸರ್ ಜೊತೆಗೆ ಕೈ ಜೋಡಿಸೋಣ, ನಮ್ಮ ಜೊತೆಗೆ ಅವರು ಕೈ ಜೋಡಿಸೋಣ. ಪ್ರತಿಯೊಬ್ಬ ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಎಲ್ಲಿ ಈ ಕೊಪ್ಪಳ ಜಿಲ್ಲೆ ಕೇಳೋರಿಲ್ಲ. ಎಲ್ಲ ಸಂಘಟನೆ ಹೊರತಾ ಹೋಗುತ್ತಾ ಪತ್ರಿಕೆದಾರ ಉತ್ತರ ಮಾಡಿದ್ರಲ್ಲಿ ಎಲ್ಲ ಸಂಘಟನೆ ಮಾಡ್ತಾರ ಹೋಗಾರ ನಮಗೆ ಕೈ ಥರ ಕುಂದಿಸ್ತಾರ ಕಳಿಸ್ಬಿಡ್ತಾರೆ. ಈಗ ಆ ಥರ ಆಗಲ್ಲ ಅಂತ ಒಳ್ಳೆಯ ಸಂಘಟನೆ ನಾವು ಸೇರಿರೋದು. ನಾವು ದೇವರು ಹೆಂಗೆ ದರ್ಶನ ಆಗ್ಬೇಕಂದ್ರೆ ಆ ಥರ ದರ್ಶನ ಆಗೋಂಥ ವ್ಯಕ್ತಿ ನಮಗೆ ವಾಸುದೇವ ಮೇಟಿಯವರು. ಈಗ ಅವರು ಸಪೋರ್ಟಿಗೆ ನಾವು ಅವ್ರ ದರ್ಶನಕ್ಕೆ ನಾವು ಹೋಗಿ ಅಂದ್ರೆ ಇಲ್ಲೇ ಸಿಕ್ಕಾರಂದ್ರೆ ನಮ್ಮ ಪುಣ್ಯ. ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಳಮಟ್ಟಿಗೆ ಯಾರೇ ಪ್ರತಿಯೊಬ್ಬರು ರೈತರಿಗೆ ಅವ್ರಿಗೆ ಎಲ್ಲರಿಗೆ ನ್ಯಾಯ ಕೊಡಿಸೋಂಥ ವ್ಯವಸ್ಥೆ ಮಾಡಂದ್ರೆ 24